ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಪರಿಸರ ಪ್ರೇಮಿ ಚಿಂತಾಮಣಿ ಬಾಬುಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಚಿಂತಾಮಣಿ ನಗರಸಭೆಯಲ್ಲಿ ಪ್ರಭಾರಿ ಆರೋಗ್ಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ.ಕೆ. ಬಾಬುರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಯುತ ಬಾಬುರವರು ಹಲವಾರು ವರ್ಷಗಳಿಂದ ನಗರ ಪ್ರದೇಶವೂ ಸೇರಿದಂತೆ ವಿವಿಧೆಡೆಗಳಲ್ಲಿ ಗಿಡ ಮರಗಳನ್ನು ನಡೆಸುವ, ಪೋಷಿಸುವ ಹಾಗೂ ರಕ್ಷಿಸುವ ಕಾರ್ಯದಲ್ಲಿ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿಯೂ ಸಹ ಕಾರ್ಯನಿರ್ವಹಿಸಿ ಕನ್ನಡಮ್ಮನ ಸೇವೆ ಮಾಡಿದ್ದಾರೆ. ಮಹಾನ್ ಪರಿಸರ ಪ್ರೇಮಿ ಹಾಗೂ ಕನ್ನಡ ಅಭಿಮಾನಿಯೂ ಆಗಿರುವ ಸಿ.ಕೆ. ಬಾಬುರವರ ನಿವಾಸಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು, ಪರಿಸರ ಪ್ರೇಮಿಗಳು ತೆರಳಿ ಬಾಬುರವರ ಪ್ರಾಮಾಣಿಕ ಸೇವೆಯನ್ನು ಸ್ಮರಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿದರು. ಅವರ ಕುಟುಂಬ ವರ್ಗದವರು ಹಾಗೂ ನೆರೆಹೊರೆಯವರು ಸಹ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಮತ್ತು ನಮ್ಮ ಚಿಂತಾಮಣಿ ನಗರಕ್ಕೆ ಸೇವಾಪುರಿತರಾಗಿರ್ತಕ್ಕಂಥ ಸಿ.ಕೆ. ಬಾಬು ಅಣ್ಣರವರು ನಿವಾಸದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಈ ಸಭೆಯ ಉದ್ದೇಶ ಏನು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿ ವರ್ಷವೂ ನಾವು ಈ ಪರಿಸರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಈ ಪರಿಸರಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂತಹ ತಮ್ಮ ಹಳ್ಳಿಯ ಸೇವೆಯನ್ನು ಸಲ್ಲಿಸತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಅಭಿನಂದನೆ ಸಲ್ಲಿಸುವುದರ ಮೂಲಕ ನಾವು ಅವರ ಸೇವೆಯನ್ನು ಗುರುತಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ, ಪರಿಸರದ ಒಂದು ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಂಡು ಈ ಚಿಂತಾಮಣಿ ನಗರವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇರತಕ್ಕಂಥ ಎಲ್ಲರ ಒಂದು ಜನರಲ್ಲಿ ಅನಾನರಾಗಿರ್ತಕ್ಕಂತಹ ಒಂದು ಪ್ರೀತಿಯ ಒಂದು ಹೃದಯದಲ್ಲಿ ಸ್ಥಾನವನ್ನು ಕಲಿಸಿರ್ತಕ್ಕಂಥ ಬಾಬಣ್ಣವ್ರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಅಭಿನಂದನೆಗೆ ಅರ್ಹರಾಗಿರ್ತಕ್ಕಂತಹ ಬಾಬಣ್ಣವ್ರಿಗೆ ಇಲ್ಲಿ ನಡೆರ್ತಕ್ಕಂಥ ಎಲ್ಲರ ಪರವಾಗಿ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಮರಗಿಡ ಪಕ್ಷಿಗಳ ಉಳಿವಿಗಾಗಿ ನೀವು ಮರಗಿಡ ಬೆಳೆಸಣ್ಣ, ನೀವು ಮರಗಿಡ ಬೆಳೆಸಣ್ಣ, ನಾಡ ಉಳಿಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಹಸಿರು ಉಳಿದರೆ ಮನಸ್ಸು ಉಳಿಯನು, ಇಲ್ಲದೆ ಹೋದರೆ ಪ್ರಾಣ ಪಕ್ಷಿಯು ಕಳೆದು ಹೋಗುತ್ತಣ್ಣ. ಮರಗಿಡ ಬೆಳೆಸಣ್ಣ, ನೀನು ಮರಗಿಡ ಬೆಳೆಸಣ್ಣ. ಒಂದು ಪರಿಸರದ ಪ್ರಕೃತಿಯಲ್ಲಿ, ಪರಿಸರ ದಿನಾಚರಣೆ ದಿವಸ ಒಂದು ಪ್ರಕೃತಿಯಲ್ಲಿ ಈ ಥರ ಕೂತ್ಕೊಂಡಿರೋದು ನಿಜವಾಗ್ಲೂ ಸಹ ಈ ತಂಗಾಳಿಯಲ್ಲಿ ಒಂದು ವಿಶೇಷವಾದ ಅನುಭವವನ್ನು ಇಲ್ಲಿ ಕೊಡ್ತಾ ಇದೆ ನಮಗೆಲ್ಲ. ಹೀಗೆ ನಾವು ಈ ಹೇಳ್ತಾರೆ ಶ್ಲೋಕದಲ್ಲಿ, ವೃಕ್ಷೋ ರಕ್ಷಿತೋ ರಕ್ಷಿತಃ ಅಂತ. ನಾವು ಒಂದು ವೃಕ್ಷವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಅಂತ. ಅದು ಇವತ್ತಿಗೆ ಪ್ರಸ್ತುತ ಕೂಡ ಇಂಥ ಒಂದು ಪರಿಸರ ದಿನಾಚರಣೆ ದಿವಸ ನಾವು ಬಾಬಣ್ಣವ್ರನ್ನ ಹಿಂದಿನ ವರ್ಷ ಸಮಾನ ಮನಸ್ಕರು ಬಂದು ಇಲ್ಲಿ ಸೇರಿ ನಾವು ಒಂದು ಸನ್ಮಾನವನ್ನು ಮಾಡಿದ್ವಿ, ಸಾಹಿತ್ಯ ಪರಿಷತ್ತಿಂದ ಮಾಡಿರಲಿಲ್ಲ. ಈ ಸಾರಿ ಮತ್ತೆ ನಾವು ಒಂದು ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಸಭೆಯಲ್ಲಿ ನಾವು ಈ ಸಾರಿ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ದಿವಸ ನಮ್ಮ ಚಿಂತಾಮಣಿಯಲ್ಲಿ ಎಲ್ಲರ ಬಾಯಲ್ಲೂ ಜೊತೆಗೆ ದೂರವಾಣಿ ಕರೆಗೆ ತಕ್ಷಣ ಸ್ಪಂದಿಸುವಂಥ ಒಬ್ಬ ಅಧಿಕಾರಿ, ಇದು ಎಲ್ಲರ ಬಾಯಲ್ಲೂ ಬರೋದು. ನಾನು ವೈಯಕ್ತಿಕವಾಗಿ ಏನು ಹೇಳ್ತಿಲ್ಲ, ಎಲ್ಲರ ಬಾಯಲ್ಲೂ ತಕ್ಷಣ ಸ್ಪಂದಿಸೋದು. ಇಲ್ಲ ಅವಾಗ ಮಾಡಿಲ್ಲ, ಅವಾಗ ತೆಗಿಲಿಲ್ವ, ಮತ್ತೆ ಆದರೂ ಅವ್ರನ್ನ ಫೋನ್ ಮಾಡಿ ಸಮಸ್ಯೆ ಕೇಳೋದು. ಸಮಸ್ಯೆಗೆ ಆ ತಕ್ಷಣಕ್ಕೆ ಸ್ಪಂದಿಸುವಂತಹ ನಾನು ಕಂಡಂಥ ಏಕೈಕ ಅಧಿಕಾರಿ ನಮ್ಮ ಬಾಬಣ್ಣ ಅವರು ಅಂದರೆ ತಪ್ಪಾಗಲಾರದು. ಇಲ್ಲಿ ಪರಿಸರ ಇವತ್ತು ಅಷ್ಟೇ ಸುಮಾರು ಗಿಡಗಳು ಪ್ರತಿ ವರ್ಷವೂ ಪ್ರತಿದಿನ ಅವರು ಗಿಡ ನೆಡೋ ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತಾರೆ. ಹಸಿರಿನ ಒಂದು ವಾತಾವರಣಕ್ಕಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಿದ್ದಾರೆ. ಅವರು ಮುಂದೇನೂ ಸಹ ಈ ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಲಿ. ಸಾಧ್ಯವಾದಷ್ಟು ಕಡೆ ಎಲ್ಲ ಕಡೆ ಶಾಲಾ ಕಾಲೇಜುಗಳು, ಸರ್ಕಾರಿ ಜಮೀನುಗಳು ಇಂಥ ಕಡೆಯೆಲ್ಲ ಮರಗಿಡಗಳನ್ನು ನೆಡುವಂಥ ಕಾರ್ಯವನ್ನು ಮಾಡಲಿ. ಆ ಕಾರ್ಯ ಮಾಡಬೇಕಾದ್ರೆ ಅವ್ರಿಗೆ ಸಾಧ್ಯವಾದ ಹೆಚ್ಚು ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಹೇಳ್ತಾ, ನಮ್ಮೆಲ್ರಿಗೂ ಈ ಒಂದು ದಿನ ಬಂದು ತಮ್ಮ ಮುಂದೆ ನಾಲ್ಕು ಮಾತಾಡೋ ಅವಕಾಶವನ್ನು ಕೊಟ್ಟಿರುವಂತಹ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಸಾಹಿತ್ಯ ಪರಿಷತ್ತು ನಿಮ್ಮ ಜೊತೆ ಸದಾ ಇರ್ತದೆ. ನಮ್ಮ ಸಾಹಿತ್ಯ ಪರಿಷತ್ತಿಗೆ ಇವರು ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸಹ ಹೌದು. ಅವರು
ನಾವು ಎಲ್ಲೇ ಕಾರ್ಯಕ್ರಮ ಮಾಡಲಿ ಅದ್ರ ಬಗ್ಗೆ ಫೋನ್ ಮಾಡಿ ತಿಳ್ಕೊತಾರೆ. ಅವರು ನಾವು ಕಾರ್ಯಕ್ರಮಗಳು ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಇರೋದ್ರಿಂದ ಕಾರ್ಯ ಒತ್ತಡದಿಂದಾಗಿ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸದೇ ಇದ್ದರೂ ಸಹ ಮಾನಸಿಕವಾಗಿ ಅವರು ಭಾಗವಹಿಸ್ತಾನೆ ಇದ್ದಾರೆ. ದೈಹಿಕವಾಗಿ ಭಾಗವಹಿಸದೇ ಇದ್ರೂ ಮಾನಸಿಕವಾಗಿ ಭಾಗವಹಿಸ್ತಾ ಇದ್ದಾರೆ. ನಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಸದಾ ನಾನು ನಿಮ್ಮ ಜೊತೆ ಇರ್ತೀನಿ, ಈಗ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ನಮಗೆ ಒಂದು ಆಶಯವನ್ನು ನೀಡ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮಗೆ ಜಯರಾಮ್ ಭಟಿಯೊಳಗೆ ಮಕ್ಕಳು ಮರೆತರು ತಾಯಿಯು ಮರೆವಳೆ ಎನ್ನಯ ಶಿಶುಗಳನ್ನು. ಉಸಿರಿಗಾಗಿ ಪರಿಸರ ಉಳಿಸೋಣ. ಅಳಿದ ಕಾಡು ಅಳುವುದು ನಾಡು, ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು. ಕಾಡಿದ್ದರೆ ನಾವಿಲ್ಲಿ, ಕಾಡಿಲ್ಲದೆ ನಾವಿಲ್ಲಿ. ಕಡಿದರೆ ಮರ ಬರುವುದು ಬರ. ಪರಿಸರವಿದ್ದರೆ ಸಂಸಾರ, ಇದೇ ಸೃಷ್ಟಿಯ ಸಾರ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮನೆ. ಪರಿಸರ ನಾಶ ಮನುಕುಲದ ಸರ್ವನಾಶ. ಇದು ಘೋಷಣೆಯ ವಾಕ್ಯಗಳು. ಎಲ್ಲರೂ ನಗರಿಗೆ ಬಂದಾಗಂತೂ ನಿಜವಾಗ್ಲೂ ನೋಡಿ, ನಾವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ವಿ ಆ ಪುಣ್ಯಾತ್ಮರು ಅಂತ ಅವ್ರನ್ನ ನೋಡೋ ಅಷ್ಟು ಸೌಭಾಗ್ಯ ನಮಗೆ ಸಿಕ್ತು. ಮತ್ತು ಪರಿಸರ ದಿನಾಚರಣೆ ನಮ್ಮ ದೇಶದಲ್ಲಿ ಇನ್ನಷ್ಟು ಸಾಕಷ್ಟು ಪರಿಸರದ ಬಗ್ಗೆ ನಾವು ಜಾಗೃತಿಯನ್ನು ವಹಿಸ್ಕೋಬೇಕಾಗಿದೆ. ಯಾಕೆಂದರೆ ಈಗ ಒಂದು ಇಂದಿನ ತಲೆಮಾರಿನ ಜನಗಳು ಏನಾದರೂ ಒಂದು ವೇಳೆ ಅವರು ಗಣಿಗಾರಿಕೆ ಮತ್ತೊಂದು ಬೆಟ್ಟ ಗುಡ್ಡ ಅವನ್ನೆಲ್ಲ ಆ ರೀತಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈ ಒಂದು ಕೆಲಸ ಯಾವುದೇ ಕೆಲಸ ಆಗಲಿ ನಾವು ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮ್ಮ ಕಚೇರಿಯಿಂದ ನಮ್ಮ ಪೌರಾಯುಕ್ತರಾದಿಯಾಗಿ ಮೇಲಾಧಿಕಾರಿಗಳು, ನಮ್ಮ ಪೌರನೌಕರರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ ಮಾತ್ರ ನಾವು ಇಷ್ಟೊಂದು ಕೆಲಸ ಮಾಡಲಿಕ್ಕಾಗುತ್ತೆ. ಹಾಗೆ ನಮ್ಮ ಸ್ನೇಹಿತರು ನೀವೆಲ್ಲನೂ ಸಹ ಇಂಥ ಒಂದು ಪ್ರಯತ್ನಗಳಲ್ಲಿ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಡ್ತಾಯಿದ್ದೀರಾ. ಅದರಿಂದ ನಾನು ಇಷ್ಟು ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಆಗ್ತಾ ಇರೋದ್ರಿಂದ ಇನ್ನು ಮುಂದಕ್ಕೂ ನಿಮ್ಮ ಪ್ರೋತ್ಸಾಹ ಎಲ್ಲ ಹೀಗೆ ಇರಬೇಕು. ಹೀಗೆ ಮುಂದುವರೆದ್ರೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಆಸೆ ಇದೆ. ಮಾಡ್ತೀವಿ. ಕನ್ನಡ ಅಭಿಮಾನಿಗಳೇ, ಮೊಟ್ಟ ಮೊದಲನೇದಾಗಿ ನಾನು ಮಹಾನ್ ಪರಿಸರ ಪ್ರೇಮಿ ಹಾಗೂ ಕನ್ನಡ ಅಭಿಮಾನಿಯಾಗಿರುವ ಚಿಂತಾಮಣಿ ನಗರಸಭೆಯಲ್ಲಿ ಪ್ರಭಾರಿ ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನನ್ನ ಆತ್ಮೀಯರು, ಜನಮೆಚ್ಚಿದ ಅಧಿಕಾರಿಯಾಗಿರುವಂತಹ ಬಾಬು ಅಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಸಾಮಾನ್ಯವಾಗಿ ನವೆಂಬರ್ 1 ಮತ್ತು ಜೂನ್ 5ಕ್ಕೆ ಬಹಳಷ್ಟು ಜನ ಸೀಮಿತ ಆಗಿರ್ತಾರೆ, ಒಂದು ದಿನಕ್ಕೆ ಮಾತ್ರ. ನವೆಂಬರ್ 1ರಲ್ಲಿ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಒಂದು ದಿನ ನೆನೆಸ್ಕೊಳ್ತಾರೆ. ಜೂನ್ 5ರಂದು ಅವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ಅವತ್ತು ಮಾತ್ರ ಜೂನ್ 5ಕ್ಕೆ ಪರಿಸರ ದಿನಾಚರಣೆಯನ್ನು ಇಷ್ಟಪಡುವಂಥ ಜನರು ಬಹುತೇಕವಾಗಿ ತಾವೆಲ್ಲರೂ ಕಂಡಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಆದರೂ ನಾನು ಕಂಡಂಗೆ ಅದು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಸೀಮಿತ ಆಗಿಲ್ಲ, ಅದು ವರ್ಷವಿಡೀ ನಡಿಬೇಕು. ಜೂನ್ 5 ಪರಿಸರ ದಿನಾಚರಣೆ ಅದು ಒಂದು ದಿನಕ್ಕೆ ಸೀಮಿತವಾಗಬಾರ್ದು, ವರ್ಷ ಪೂರ್ತಿ ಆದರೂ ಕೂಡ ನಡಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಭಾಷೆ ಮತ್ತು ಪರಿಸರದ ಸಂರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವ್ಯಕ್ತಿಗಳಲ್ಲಿ ಬಾಬು ಅವರು ಒಬ್ಬರು ಅಂತ ಹೇಳೋದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ.
ಈಗಾಗಲೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಒಂದು ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕ್ರಾಂತಿ ಹೆಂಗಿದೆ ಅಂತ ಹೇಳಿದ್ರೆ ಅದು ಮೌನ ಕ್ರಾಂತಿ. ಪರಿಸರದ ಏಳಿಗೆಯಲ್ಲೂ ಅಷ್ಟೇ, ಕನ್ನಡದ ಅಭಿವೃದ್ಧಿಯಲ್ಲಿ ಕೂಡ ಅಷ್ಟೇ. ಅವರು ಕನ್ನಡ ಪ್ರೇಮಿಗಳು ಆಗಿರೋದ್ರಿಂದ ಈ ಪರಿಸರ ದಿನಾಚರಣೆಯ ಒಂದು ಪಾವನ ದಿನದಂದು ಒಂದು ಕನ್ನಡ ಗೀತೆಯನ್ನು ಹಾಡೋದ್ರ ಮೂಲಕ ನಾನು ಅವರಿಗೆ ಗಾನ ನಮನವನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ, ಚಂದದ ಹೂಗಳೇ. ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ, ಚಂದದ ಹೂಗಳೇ. ಈ ಪುಣ್ಯದ ನಾಡಲ್ಲಿ ಹರಿಯುವ ನದಿಗಳು ಅಮೃತಧಾರೆಗಳು, ಅಮೃತಧಾರೆಗಳು. ಹಸಿರು ವನಗಳು ಶಿಲ್ಪಕಲೆಗಳು ನಾಡಿನ ಮುಕುಟಗಳು, ಈ ನಾಡಿನ ಮುಕುಟಗಳು. ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಸಾಧು ಸಂತರು ಪುಣ್ಯ ಪುರುಷರು ಜನಿಸಿಹರು ಇಲ್ಲಿ. ಸಾಧು ಸಂತರು ಪುಣ್ಯ ಪುರುಷರು ಜನಿಸಿಹರು ಇಲ್ಲಿ, ಜನಿಸಿಹರು ಇಲ್ಲಿ. ಕವಿ ಪುಂಗವರು ಕಾವ್ಯದ ಕಂಪನ್ನು ಹರಡಿಹರು ಇಲ್ಲಿ, ಹರಡಿಹರು ಇಲ್ಲಿ. ಕನ್ನಡ ಭಾಷೆ ನುಡಿಯಲು ಚಂದ, ಕನ್ನಡ ಲಿಪಿಯು ಬರೆಯಲು ಅಂದ. ಕನ್ನಡ ಭಾಷೆ ನುಡಿಯಲು ಚಂದ, ಕನ್ನಡ ಲಿಪಿಯು ಬರೆಯಲು ಅಂದ. ಕನ್ನಡ ಕಾವ್ಯ ಮಕರಂದ, ಕನ್ನಡ ಸೊಬಗು ಸಿರಿಗಂಧ. ಓ ಕನ್ನಡ ಕುಸುಮಗಳೇ, ಸುಂದರ ಪುಷ್ಪಗಳೇ, ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ, ಚಂದದ ಹೂಗಳೇ. ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು, ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು ಆಗೋಣ ಪಾವನ. ಇದುವೇ ಸಾರ್ಥಕ ಜೀವನ, ಇದುವೇ ಸಾರ್ಥಕ ಜೀವನ.